ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಯೋತಿ ಎಸ್ ಸೋನಿ ಕನ್ನಡ ವ್ಲಾಗ್ಸ್ಗೆ ಎಲ್ರಿಗೂ ಸುಸ್ವಾಗತ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಮನೇಲೇ ಕಲರ್ ರಂಗೋಲಿ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೇನಿಲ್ಲ, ಸ್ವಲ್ಪ ನಾವು ಕಲರ್ ಬಣ್ಣ ತಂದು ಮತ್ತು ವೈಟ್ ರಂಗೋಲಿನ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ತಿಕ್ಕಿದ್ರೆ ರಂಗೋಲಿ ಚೆನ್ನಾಗಿ ಕಲರ್ ಬರುತ್ತೆ. ನೋಡಿ, ನಾನು ಇಲ್ಲೊಂದೆರಡು ಮಾಡಿ ಇಟ್ಕೊಂಡಿದ್ದೀನಿ. ಅಂಗಡಿಲಿ ತಂದಿರೋ ಥರನೇ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ, ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಈ ಥರ ವೈಟ್ ರಂಗೋಲಿನ ಕಲರ್ ರಂಗೋಲಿಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೇನಿಲ್ಲ, ನಾನು ಬರೀ ರಂಗೋಲಿ ಮತ್ತು ಬಣ್ಣ ಅಷ್ಟೇ ಹಾಕಿರೋದು. ಒಂದು 2 ಹನಿ ನೀರು ಹಾಕಿ ಹಿಂಗೆ ತಿಕ್ಕಿದ್ರೆ ಚೆನ್ನಾಗಿ ಕಲರ್ ಮಿಕ್ಸ್ ಆಗುತ್ತೆ, ಡಾರ್ಕಾಗಿ ಕಾಣಿಸುತ್ತೆ. ಆಲ್ರೆಡಿ ನಾನು ಇದರಲ್ಲಿ ರಂಗೋಲಿನ ಮಿಕ್ಸ್ ಮಾಡಿ ರಂಗೋಲಿ ಎಲ್ಲ ಕಲರ್ ರಂಗೋಲಿ ರೆಡಿ ಮಾಡಿದ್ದೆ ಫ್ರೆಂಡ್ಸ್. ನಿಮಗೂ ತೋರಿಸೋಣ ಅಂತ ಈ ವಿಡಿಯೋನ ಮತ್ತೆ ತಿರ್ಗಾ ಸ್ವಲ್ಪ ರಂಗೋಲಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ, ಕಲರ್ ಹೇಗೆ ಬರುತ್ತೆ ಅಂತ. ನಾವು ಚಿಕ್ಕವರಿದ್ದಾಗ ಎಲ್ಲಿ ಆದರೂ ರಂಗೋಲಿ ಕಾಂಪಿಟೇಷನ್ ಇದ್ದರೆ ಇದೇ ಥರ ಮಾಡ್ಕೊಂಡು ಹೋಗಿ ಪ್ರೈಸ್ ತೊಗೊಂಬಂದಿದ್ದೀವಿ. ಯಾಕಂದರೆ ನಮಗೆ ಚಿಕ್ಕ ಪ್ಯಾಕೆಟಲ್ಲಿರೋ ರಂಗೋಲಿ ಕಲರ್ ಕೊಡೋಕ್ಕೆ ಸಾಕಾಗೋದಿಲ್ಲ. ಅದಕ್ಕೋಸ್ಕರ ಈ ಥರ ನಾವು ಜಾಸ್ತಿ ಮನೆಯಲ್ಲೇ ರಂಗೋಲಿ ಮಾಡಿಕೊಂಡ್ರೆ ನಾವು ಎಷ್ಟೇ ದೊಡ್ಡದಾಗಿ ರಂಗೋಲಿ ಬಿಡಿಸಿದ್ರು ಕಲರ್ ಕೊಡೋಕ್ಕೆ ಇದು ರಂಗೋಲಿ ತುಂಬ ಯೂಸ್ ಆಗುತ್ತೆ. ನಾವು ರಂಗೋಲಿಗೆ ನೀರು ಹಾಕಿರೋದ್ರಿಂದ ಅದು ಉಂಡೆ ಥರ ಬರುತ್ತೆ, ಚಿಕ್ಕದಾಗಿ. ಚೆನ್ನಾಗಿ ಈ ಥರ ತಿಕ್ಕಿದ್ರೆ ಫುಲ್ ಎಲ್ಲ ರಂಗೋಲಿ ಡ್ರೈ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಈ ಕಲರ್ ರಂಗೋಲಿ ರೆಡಿ ಆಯಿತು ಫ್ರೆಂಡ್ಸ್. ಇನ್ನೊಂದು ಇದಕ್ಕೆ ಮೇನ್ ಟಿಪ್ಸು ಅಂತ ಅಂದರೆ ಇದನ್ನು ಬಿಸಿಲಲ್ಲಿ ಒಣಗಿಸ್ಬಾರ್ದು, ನೆರಳಲ್ಲೇ ಒಣಗಿಸ್ಬೇಕು. ನಾನು ಫ್ಯಾನ್ ಹಾಕಿ ಒಣಗಿಸ್ತಾ ಇದ್ದೀನಿ. ನೋಡಿ, ಡ್ರೈ ಆದಮೇಲೆ ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ನಾನು ಬ್ಲೂ ಕಲರ್ ರಂಗೋಲಿ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಆಲ್ರೆಡಿ ನಾನು ಸ್ವಲ್ಪ ರಂಗೋಲಿ ಮಿಕ್ಸ್ ಮಾಡಿ ಕಲರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಆದರೆ ನೀರು ಹಾಕಿರಲಿಲ್ಲ. ನಿಮಗೆ ತೋರಿಸೋಣ ಅಂತ ಇನ್ನೂ ಸ್ವಲ್ಪ ರಂಗೋಲಿ ಹಾಕ್ತಾ ಇದ್ದೀನಿ. ಅದಕ್ಕೆ ರಂಗೋಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ರಂಗೋಲಿ ಮಿಕ್ಸ್ ಮಾಡಿಕೊಂಡು ನೋಡಿ, ನೀರು ತಗೊಂಡಿದ್ದೀನಿ, ವೈಟು ನೀರು. ನೋಡಿ, ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಕಲರ್ ಮಾಡಿಕೊಂಡ್ರೆ ಕಲರ್ ಚೆನ್ನಾಗಿ ಡಾರ್ಕಾಗಿ ಕಾಣುತ್ತೆ. ಅಂಗಡೀಲಿ ತಂದಿರೋ ಥರನೇ ಕಾಣಿಸುತ್ತೆ. ಅಂಗಡೀಲಿ ತುಂಬ ಚಿಕ್ಕ ಪ್ಯಾಕೆಟ್ ಇರುತ್ತೆ, ಸಾಲೋದೇ ಇಲ್ಲ ಅದು. ಈ ಥರ ನಾವು ಮನೇಲಿ ರಂಗೋಲಿ ಮಾಡಿಕೊಂಡ್ರೆ ಹಬ್ಬ ಹರಿದಿನಗಳಲ್ಲಿ ಎಷ್ಟು ಬೇಕೋ ಅಷ್ಟು ರಂಗೋಲಿನ ಚೆನ್ನಾಗಿ ಕಲರ್ ಕೊಡ್ಬೋದು. ನಾನು ನಿಮಗೆ ಮೊದಲೇ ಹೇಳ್ದಾಗೆ ಎಲ್ಲನೂ ಮಾಡೋದು ಒಂದೇ ರೀತಿ, ಎಲ್ಲ ಸೇಮ್ ವೇ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಬಟ್ ಸ್ಟಾರ್ಟಿಂಗಲ್ಲಿ ಲೈಟ್ ಕಲರ್ ಫಸ್ಟ್ ಮಾಡಿಕೊಂಡು ಡಾರ್ಕ್ ಕಲರ್ನ ಆಮೇಲೆ ಮಾಡಿಕೊಂಡ್ರೆ ಕಲರ್ ರಂಗೋಲಿ ನಾವು ಕೈ ಆಗಿರುತ್ತಲ್ವ ಅದು ಮಿಕ್ಸ್ ಆಗೋದಿಲ್ಲ. ಪದೇ ಕೈ ತೊಳೆಯೋ ಅವಶ್ಯಕತೆಯೂ ಇರಲ್ಲ. ಒಂದು ಸತಿ ರಂಗೋಲಿ ಮಾಡ್ತಾಯಿದ್ರೆ ಫುಲ್ ಮುಗಿಯೋವರೆಗೂ ಮಾಡ್ತಾಯಿದ್ರೆ ಏನೂ ಆಗೋಲ್ಲ. ನಾನು ಹಾಗೆ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಇದಕ್ಕೆ ಅಂತ ಏನು ಬೇರೆ ಸಪ್ರೇಟಾಗಿ ತೊಗೊಂಬಂದಿಲ್ಲ. ನಾವು ಬಣ್ಣ ಆಡ್ತೀವಲ್ವ ಹೋಲಿ ಹಬ್ಬಕ್ಕೆ, ಆ ಕಲರ್ನ ಮಿಕ್ಕಿತ್ತು, ಅದನ್ನು ಯೂಸ್ ಮಾಡಿಕೊಂಡು ರಂಗೋಲಿ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಡಾರ್ಕಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾಕೆ ನಾನು ಪದೇ ನಿಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತೀನಿ ಅಂದರೆ, ನೀವು ಸಪೋರ್ಟ್ ಮಾಡದೆ ನಾವು ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಬೆಳೆಯೋಕ್ಕೂ ಆಗೋಲ್ಲ. ಅದಕ್ಕೋಸ್ಕರನೇ ಹೇಳ್ತಿರೋದು, ಪ್ರತಿ ವೀಡಿಯೋದಲ್ಲೂ ಹೇಳ್ತೀವಿ. ಯೂಟ್ಯೂಬರ್ಗೆ ಗೊತ್ತು ಅದು ಏನು ಅಂತ. ಅದಕ್ಕೋಸ್ಕರನೇ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀವಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಗ್ರೀನ್ ಕಲರ್ ರೆಡಿ ಮಾಡ್ತಾ ಇದ್ದೀನಿ. ಗ್ರೀನ್ ಕಲರು ನಾವು ಏನೋ ಫ್ಲವರ್ಸು ಅಥವಾ ಏನಾರು ಡಿಸೈನ್ಸ್ ಮಾಡಬೇಕಾದ್ರೆ ಎಲೆಗಳಿಗೆ ಗ್ರೀನ್ ಕಲರ್ ಜಾಸ್ತಿ ಆಗುತ್ತೆ ಅಂತ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ನಮ್ಮಮ್ಮನೂ ಇನ್ನೂ ಸ್ವಲ್ಪ ಮಾಡು, ಎಲ್ಲದಕ್ಕೂ ಒಂದು 5 ದಿವಸವರೆಗೂ ಆಗುತ್ತೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ದೀಪಾವಳಿ ಫುಲ್ ಕಂಟಿನ್ಯೂಸ್ ಆಗಿ 5 ದಿವಸನೂ ನಮ್ಮ ಮನೇಲಿ ಕಲರ್ ರಂಗೋಲಿ ಬಿಡಿಸ್ತಾರೆ ಫ್ರೆಂಡ್ಸ್. ನೋಡಿ, ನಾನು ಎಲ್ಲ ಕಲರ್ ರಂಗೋಲಿನ ಸಪ್ರೇಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಯಾಕಂದರೆ ನಾನು ಎಲ್ಲ ಕಲರ್ ರಂಗೋಲಿ ಯಾವ ಥರ ಬರುತ್ತೆ ಒಂದು ಐಡಿಯಾ ಬರುತ್ತೆ. ಮಾಡೋ ಮೆಥಡ್ ಸೇಮ್ ಇದ್ದರೂ ಸ್ವಲ್ಪ ಅದರಲ್ಲಿ ಚೇಂಜಸ್ ಇದ್ದೇ ಇರುತ್ತೆ. ನಾವು ತಿಕ್ಕೋದ್ರಲ್ಲಿ ರಂಗೋಲಿ ಚೆನ್ನಾಗಿ ತಿಕ್ಕಿದ್ರೆ ಕಲರ್ ಚೆನ್ನಾಗಿ ಬಿಡುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಿಡುತ್ತೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನಾನು ಮಾಡ್ತಿರೋದು ಫ್ರೆಂಡ್ಸ್. ನಾವು ಇದೇ ಥರ ಪೇಂಟಲ್ಲೂ ಮಾಡ್ಕೋಬೋದು. ಚಿಕ್ಕಲ್ಲಿ ಪೇಂಟ್ ಬರುತ್ತೆ, ಅಂದರೆ ಮಕ್ಕಳಿಗೆ ಕಲರ್ ಪೇಂಟ್ ಸಿಗುತ್ತಲ್ಲ, ಅದರಲ್ಲೂ ನಾವು ಒಂಚೂರು ಕಲರ್ ಪೇಂಟ್ ತೊಗೊಂಡು ಒಂಚೂರು ಲೈಟಾಗಿ ನೀರು ಹಾಕ್ಕೊಂಡು ಈ ಥರ ವೈಟ್ ರಂಗೋಲಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಕಲರ್ ಬರುತ್ತೆ. ಬಟ್ ನಾನು ಈ ಕಲರ್ ಯೂಸ್ ಮಾಡಿದ್ದೀನಿ, ನೀವು ಆ ಥರನೂ ಮಾಡ್ಕೋಬೋದು. ಇನ್ನೂ ತುಂಬ ವೆರೈಟಿ ಕಲರ್ಸ್ ಮಾಡ್ಕೋಬೋದು ನಿಮ್ಮ ಹತ್ರ ಬಣ್ಣಗಳಿದ್ರೆ. ನನ್ನ ಹತ್ರ ಇಷ್ಟೇ ಬಣ್ಣ ಇರೋದ್ರಿಂದ ನಾನು ಇಷ್ಟೇ ಕಲರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾವು ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ, ಪ್ಲೀಸ್ ಯಾರೂ ನೆಗ್ಲೆಕ್ಟ್ ಮಾಡಬೇಡಿ. ಫುಲ್ ವೀಡಿಯೋನ ನೋಡಿ, ಮಧ್ಯೆ ಸ್ಕಿಪ್ ಮಾಡಬೇಡಿ. ಮತ್ತು ಪ್ಲೀಸ್ ಎಲ್ಲರೂ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್, ನಂಗೆಲ್ಲರೂ ಪ್ಲೀಸ್ ನೀವು
ಫ್ರೆಂಡ್ಸ್, ನಾವು ಇಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೂ ವ್ಯೂಸ್ ಬಂದಿಲ್ಲ, ಲೈಕ್ ಬಂದಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ಆ ಯೂಟ್ಯೂಬ್ ಮಾಡೋರಿಗೆ ಗೊತ್ತು, ಪ್ರತಿಯೊಬ್ಬ ಯೂಟ್ಯೂಬರ್ಗೆ ಏನು ಅಂತ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಪ್ಲೀಸ್ ಎಲ್ಲರೂ ಫುಲ್ ವೀಡಿಯೋನ ನೋಡಿ. ನಿಮ್ಗೆ ಇಷ್ಟ ಆಗುತ್ತೆ ಲೈಕ್ ಕೊಡಿ. ಲೈಕ್ ಕೊಡೋದ್ರಿಂದ ನಾವೇನು ಕಳ್ಕೊಳ್ಳೋದಿಲ್ಲ, ಒಂದು ಲೈಕ್ ಕೊಡಿ. ನೋಡಿ, ಗ್ರೀನ್ ಕಲರ್ ರಂಗೋಲಿ ರೆಡಿ ಆಯಿತು. ಗ್ರೀನ್ ಕಲರ್ ರಂಗೋಲಿ ಸ್ಟಾರ್ಟಿಂಗ್ ಹೆಂಗಿತ್ತು, ಇವಾಗ ಹೇಗಿದೆ ಅಂತ ನಿಮಗೆ ನೋಡ್ತಾ ಇದ್ದೀರಾ, ಇಲ್ಲಿ ಗೊತ್ತಾಗುತ್ತೆ ಹೇಗಿದೆ ಅಂತ. ಫ್ರೆಂಡ್ಸ್, ಯಾರೆಲ್ಲ ಈ ಥರ ರಂಗೋಲಿ ಮಾಡ್ತೀರಾ ಮತ್ತು ನೀವು ಈ ಥರ ನಂತರ ಕಲರ್ ರಂಗೋಲಿನ ಮನೇಲೇ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನನಗೂ. ನೋಡಿ, ನಾನು ಇವಾಗ ಪಿಂಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇನ್ನೊಂದು ಮೇನ್ ಟಿಪ್ಸ್ ಇದಕ್ಕೆ, ಬಿಸಿಲಲ್ಲಿ ಒಣಗಾಕಬಾರ್ದು. ಬಿಸಿಲಲ್ಲಿ ಒಣಗಾಕಿದ್ರೆ ಕಲರ್ ಡಲ್ ಆಗುತ್ತೆ. ನೆರಳಲ್ಲೇ ಫ್ಯಾನಲ್ಲಿ ಒಣಗಿಸಿದ್ರೆ ಕಲರ್ ಚೆನ್ನಾಗಿ ಕಾಣುತ್ತೆ. ಆದರೆ ಈ ಸಹ ಹಾಕೋಲ್ಲ. ನೋಡಿ, ಡ್ರೈ ಆದಮೇಲೆ ಈ ಥರ ಕಾಣಿಸುತ್ತೆ. ಇದನ್ನು ಚೆನ್ನಾಗಿ ಒಂದು ಕವರ್ಗೆ ಹಾಕಿ ಕಟ್ಟಿ ಇಟ್ಕೊಂಡ್ರೆ ತುಂಬ ದಿನಗಳವರೆಗೂ ರಂಗೋಲಿ ಇಟ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಇಲ್ವಾ ಕಲರ್ ಎಲ್ಲ. ಫ್ರೆಂಡ್ಸ್, ನಾನು ಕಲರ್ ರಂಗೋಲಿನ ಹೇಗೆ ಮಾಡೋದು ಅಂತ ಫುಲ್ ಡೀಟೇಲಾಗಿ ತೋರಿಸಿದ್ದೀನಿ ನಿಮಗೆಲ್ರಿಗೂ. ಈ ಕಲರ್ ರಂಗೋಲಿ ಮಾಡೋ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ನೆಕ್ಸ್ಟ್ ಹೊಸ ವಿಡಿಯೋ ಒಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್.